ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ಲಾಗ್ಸ್ಗೆ. ನನಗೆ ಈ ನಡುವೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಹಾಗೆ ಜಾಯಿಂಟ್ ಪೇಯ್ನ್ ಇರೋದ್ರಿಂದ ಎದ್ದರೆ ಒಂದು 10 ಮಿನಿಟ್ಸ್ ಆ ಕಡೆ ಈ ಕಡೆ ಏನು ಇದು ಮಾಡೋಕ್ಕೆ ಆಗಲ್ಲ. ಬೆರಳೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಅನಿಸುತ್ತೆ. ಸೊ ಬೆಳಗ್ಗೆನೇ ಹೋಗಿ ಸ್ವಲ್ಪ ಬಿಸಿನೀರಲ್ಲಿ ಮುಖ ತೊಳ್ಕೊಂಬಂದು ಆಮೇಲೆ ತಣ್ಣೀರನ್ನ ಮುಟ್ತಾಯಿದ್ದೀನಿ. ಇವಾಗ ಸೆಕೆಗಾಲ ಇರೋದ್ರಿಂದ ಅಷ್ಟೇನು ಅನಿಸಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಸೊ ಅಡುಗೆ ಮನೆಗೆ ಬಂದೆ. ಒಂದೊಂದು ಸಲ ಅಂತೂ ಮಧ್ಯಾಹ್ನದವರೆಗೂ ಅಡುಗೆ ಮನೆಯಲ್ಲೇ ಕೆಲಸ ಆಗೋಗುತ್ತೆ ನಂದಂತೂ. ಇವತ್ತು ದೋಸೆ ಮಾಡಿ ಹಾಗೆ ಅಡುಗೆಗೂ ರೆಡಿ ಮಾಡಬೇಕು. ಬಿಕಾಸ್ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗೋಷ್ಟರಲ್ಲೇ ಮಾಡ್ಕೋಬೇಕು. ಒಂದೊಂದು ಸಲ ಪಾಪು ಅವನ್ನೇ ನೋಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅವನ ಜೊತೆ ಆಡಬೇಕಾಗುತ್ತೆ. ನಾ ಅವನ್ನ ಬಿಟ್ಟಿಲ್ಲ ಅಡುಗೆ ಮನೇಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಇಲ್ಲೇನೋ ಒಂದು ಮಾಡಿರ್ತಾನೆ. ಸೊ ಹಿಂದೆಗಡೆನೇ ಇರಬೇಕಾಗುತ್ತೆ ಒಂದೊಂದು ಸಲ. ಹಾಗಾಗಿ ಇಲ್ಲ ಅಂದರೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬೇಕಾಗುತ್ತೆ. ಸೊ ಅದು ಯಾವುದೂ ಬೇಡ, ಇವರು ಮಧ್ಯಾಹ್ನ ಹೊರಡೋಷ್ಟರಲ್ಲಿ ಟಿಫನೆಲ್ಲ ಮುಗಿಸ್ಕೊಂಡು ರಾತ್ರಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಸಾಂಬಾರು ಒಂದು ಮಾಡ್ಕೊತೀನಿ. ಇನ್ನು ಈವ್ನಿಂಗ್ ಒಂದು 7:30 8 o'clock ಅನ್ನಕ್ಕೆ ಇಟ್ಕೋತೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ನೆನ್ನೆಗೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಪಾಪುಗೆ ದೋಸೆ ಅಂದರೆ ಸ್ವಲ್ಪ ಇಷ್ಟ, ಅದೊಂದು ಲೈಕ್ ಮಾಡಿ ತಿಂತಾನೆ. ಇನ್ನು ಮಿಕ್ಕಿದ್ದು ಅನ್ನ ಎಲ್ಲ ಅಷ್ಟಕ್ಕಷ್ಟಕ್ಕೆ ಮಾಡ್ತಾನೆ. ಸೊ ಏನಾಗುತ್ತೋ ಅದು ಫ್ರೂಟ್ಸ್ ಎಲ್ಲ ಕೊಡೋಣ ಅಂತೇಳಿ ಕೊಡ್ತಾಯಿದ್ದೀನಿ. ನನಗೊಂದು ದೊಡ್ಡ ಟಾಸ್ಕ್ ಅಂದರೆ ಇವನಿಗೆ ಊಟ ಮಾಡಿಸೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಹಾಗೂ ಈಗೂ ಎದ್ದಿದ್ದಾನೆ, ಎದ್ದು ಆಟ ಆಡ್ತಿದ್ದಾನೆ. ಸೊ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಹಾಗಾಗಿ ಬಿಸಿ ಬಿಸಿ ನೀರು ಕೊಡೋಣ ಅಂಥೇಳಿ ಚೆನ್ನಾಗಿ ಕುದಿಸಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಿದ್ವಿ, ಆ ಕಡೆ ಈ ಕಡೆ ನೀರು ಚೇಂಜ್ ಆಯಿತು. ಸ್ವಲ್ಪ ವೆದರ್ ಇದಕ್ಕೂ ಹಾಗಾಯಿತು ಏನೋ. ನನಗೆ ಕೋಲ್ಡ್ ಆದರೆ ಅಷ್ಟು ಫೀಲ್ ಆಗೋಲ್ಲ, ಬಟ್ ಎಲ್ಲಿ ಹಿಂದೆಗಡೆ ಕೆಮ್ಮಾಗ್ಬಿಡುತ್ತೋ ಅಂತ ಅದೇ ನನಗೊಂದು ಸ್ವಲ್ಪ ಭಯ. ಕೋಲ್ಡ್ ಆದರೆ ಒಂದು ಸ್ವಲ್ಪ ಹೀಟ್ ಐಟಮ್ಸ್ ಚಿಕನ್ನು ಪಪ್ಪಾಯ ತಿನ್ಸಿದ್ರೆ ಅವ್ನಿಗೊಂದು ಸ್ವಲ್ಪ ರಿಕವರ್ ಆಗುತ್ತೆ. ಆದರೆ ಕೆಮ್ಮಾಗಿಬಿಟ್ರೆ ನನಗೆ ಎಲ್ಲೆಲ್ಲಿ ಟೆನ್ಷನ್ ಆಗಿಬಿಡುತ್ತೆ. 15-20 ಡೇಸ್ ಆದರೂ ಕೆಮ್ಮೆ ಕಡಿಮೆ ಆಗೋಲ್ಲ. ಸಮ್ಟೈಮ್ಸ್ 2 ಸಲ ಸಿರಪ್ ಬಾಟ್ಲು ಖಾಲಿಯಾಗಿರುತ್ತೆ. ಸೊ ಎಲ್ಲ ಮಕ್ಳಿಗೂ ಹೀಗೆ ಆಗುತ್ತಾ ಅಥವಾ ನನ್ನ ಮಗಂಗೆ ಮಾತ್ರ ಈ ಥರ ಆಗುತ್ತಾ ಅಂತ ಗೊತ್ತಿಲ್ಲ. ತೀರಾ ಕಡಿಮೆ ಆಗಲಿಲ್ಲ ಅಂದರೆ ತುಂಬೆ ಸೊಪ್ಪು ಮತ್ತು ದೊಡ್ಡಪತ್ರೆ ಗಿಡ ತುಳಸಿನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದರ ರಸನ ಕುಡಿಸ್ತೀನಿ. ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಫಸ್ಟೆಲ್ಲ ಅವನಿಗೆ ಫೀಡ್ ಮಾಡಿಸ್ಬೇಕಾದ್ರೆ ಮತ್ತು ನನಗೇನಾದರೂ ಕೆಲಸ ಇರಬೇಕಾದ್ರೆ ನಾನು ಟೆನಿಕಾಸ್ಟ್ ಟಿಫನ್ ಮಾಡಿಬಿಡ್ತಿದ್ದೆ. ಬಿಕಾಸ್ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಅಂಥೇಳಿ. ಇವಾಗ ನಾರ್ಮಲ್ ಇದಕ್ಕೇ ಬಂದಿದ್ದೀನಿ. ಫಸ್ಟೆಲ್ಲ ಏನೂ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಮೊದಲಿಂದನೂ ನನಗೆ ಅಭ್ಯಾಸ ಇದ್ದಿದ್ದು ದೇವ್ರ ಪೂಜೆ ಆಗೋವರೆಗೂ ನನಗೇನೂ ತಿನ್ನೋಕ್ಕಾಗ್ತಿಲ್ಲ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿದ್ರೆ ಅದು 11 o'clock 12 o'clock ಆಗಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಮಾಡಿ ಟಿಫನ್ ಮಾಡ್ತಿದ್ದೆ. ಸೊ ಹಾಗೆ ಇವಾಗ ಹಳೆ ಲೈಫ್ ಸ್ಟೈಲಿಗೆ ಬಂದಿದ್ದೀನಿ ಅಂತ ಒಂದು ಕಡೆ ಖುಷಿ ಆಗ್ತಿದೆ. ಫೀಡ್ ಮಾಡಿಸ್ಬೇಕಾರಲ್ಲ ತುಂಬ ಹಶ್ವಾಗ್ತಿತ್ತು, ಬಟ್ ಇವಾಗ ಹಾಗೆಲ್ಲ ಏನಿಲ್ಲ. ಅರೌಂಡ್ 12 o'clockವರೆಗೂ ಇರ್ಬೋದು. ಸೊ ಪೂಜೆ ಎಲ್ಲ ಮುಗೀತು, ಪಾಪು ಮಲಗಿದ್ದಾನೆ. ಅವ್ನು ಮಲಗಿರ್ಬೇಕಾದ್ರೆ ನಾನು ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಸಾಂಬಾರು ಮಾಡಿ ಹಾಗೆ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನನಗೆ ಕ್ರಾಫ್ಟ್ಸ್ ಮೇಲೆ ಡ್ರಾಯಿಂಗ್ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಸ್ಕೂಲಲ್ಲಾಗಿರ್ಬೋದು ಕಾಲೇಜಲ್ಲಾಗಿರ್ಬೋದು ಏನಾದರೂ ಕಾಂಪಿಟೇಷನ್ಸ್ ಇದೆ ತುಂಬ ಕಂಡಕ್ಟ್ ಮಾಡ್ತಿದ್ದೆ. ಆದರೆ ಇವಾಗ ಆಗಿರಲಿಲ್ಲ ಈ 2 yearsಯಿಂದ. ಯಾಕಂದರೆ ಪಾಪು ಕೇರ್ ಮಾಡೋದಾಗಿರೋದು ಕೆಲಸನೇ ಆಗೋಗ್ತಿತ್ತು. ಈ ನಡುವೆ ಸ್ವಲ್ಪ ನನ್ನ ಜೊತೆ ಬರ್ತಾನೆ, ಆಡ್ತಾನೆ, ಕೂತ್ಕೋತಾನೆ. ಸೊ ಹಾಗಾಗಿ ನೋಡೋಣ ಅಂಥೇಳಿ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಇದು ವರ್ತಾ ಇಲ್ವಾ ಅಂತ ಹೇಳೋಣ ಅಂಥೇಳಿ ನಾನು ಈ ಲಾಗ್ ಮಾಡಿರೋದು. ನಾನು ಇದಕ್ಕೆ ಟೋಟಲ್ 150 rupees ಸಮಥಿಂಗ್ ಕೊಟ್ಟೆ. ಸೊ ನನಗಂತೂ ತುಂಬ ವರ್ತ್ ಅನ್ನಿಸ್ತು. ಅದು ಏನು ಬ್ಲೂ ಕಲರ್ ಇದು ಬಂದಿದೆಯೋ ಅದು ಪೂರ ಕಬ್ಬಣ ಕೊಟ್ಟಿದ್ದಾರೆ, ವೆಯ್ಟ್ ಸಹ ಇದೆ. ಈ ಯೆಲ್ಲೋ ವಿತ್ ವೈಟ್ ಟೂಲ್ಸ್ ಬಂದು ಅದು ಪೂರ ಫೈಬರ್ ಇದೆ. ಸೊ ಕ್ಲೇಗೆ ಯಾವ್ಯಾವ ಥರ ರಿಲೇಟೆಡ್ಸ್ ಅದ್ರ ಮೇಲೆ ಟೂಲ್ಸ್ ಬೇಕು ಅದನ್ನೆಲ್ಲ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ನನಗಂತೂ ವರ್ತ್ ಅನ್ನಿಸ್ತು. ನೋಡೋಣ, ಕ್ಲೇ ಆರ್ಡ್ರ್ ಮಾಡಿದ್ದೀನಿ. ಅದು ಕ್ಲೇಯಲ್ಲೂ ಡಿಫ್ರೆಂಟ್ ಟೈಪ್ಸ್ ಇದೆ. ನೋಡೋಣ, ನಾನು ಪಾಲಿಮರ್ ಕ್ಲೇ ಆರ್ಡ್ರ್ ಮಾಡಿದ್ದೀನಿ, ಕೈಗೆ ಅಂಟದೇ ಇರೋದು. ಸೊ ಯಾವ ಥರ ಬರುತ್ತೆ ಅಂತೇಳಿ ನೆಕ್ಸ್ಟ್ ಕ್ರಾಫ್ಟ್ಸ್ ವಿಡಿಯೋ ಹಾಕ್ತೀನಿ.